ನೀವು ನಿಮಗಾಗಿ ಸ್ವಲ್ಪ ಸ್ವಾರ್ಥಿಯಾಗಿ. ಬೆಳಗ್ಗೆ ಬೇಗ ಏಳಬೇಕೆಂದರೆ ರಾತ್ರಿ ಬೇಗ ಮಲಗಬೇಕು. ನಿದ್ರಿಸುವಾಗ ಪ್ರಶಾಂತತೆಯಿಂದ ನಿದ್ದೆ ಮಾಡಿ. ನಾಳೆ ಮಾಡಬೇಕಾದ ಕೆಲಸಗಳ ಬಗ್ಗೆ ಯೋಚಿಸುತ್ತಾ ಮಲಗುತ್ತಾರೆ ಕೆಲವರು. ಅದು ಒತ್ತಡವೇ ಆಗುತ್ತದೆ. ಆದ್ದರಿಂದ ನಿದ್ದೆ ಸರಿಯಾಗಿ ಬರುವುದಿಲ್ಲ. ಆಲೋಚನೆಗಳನ್ನು ಪಕ್ಕಕ್ಕಿಟ್ಟು ನಿದ್ದೆ ಮಾಡಿ. ನಿದ್ದೆ ಮಾಡುವ ಮಾರ್ಗಗಳು ಅರೋಮಾಥೆರಪಿಯಂತಹವನ್ನು ಪ್ರಯತ್ನಿಸಿ. ನಿಮಗಾಗಿ ಖರ್ಚು ಮಾಡುವುದನ್ನು ಅನವಶ್ಯಕ ಎಂದು ತೆಗೆದುಹಾಕದೆ ನಿಮಗಾಗಿಯೂ ಸ್ವಲ್ಪ ಖರ್ಚು ಮಾಡಿ. ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳಿ. ಬೆಳಗ್ಗೆ ಎದ್ದಾಕ್ಷಣ ಕೆಲಸ ಮಾಡಲು ಪ್ರಾರಂಭಿಸಬೇಡಿ. ಮೊದಲು ರಿಲ್ಯಾಕ್ಸಿಂಗ್ ಆಗಿ 1 ಕಪ್ ಕಾಫಿ ಕುಡಿಯಿರಿ. ಸ್ವಲ್ಪ ಹೊತ್ತು ಧ್ಯಾನ ಮಾಡಿ. ನಿಮಗೆ ಸಂತೋಷ ಕೊಡುವ ಏನನ್ನಾದರೂ ಮಾಡಿ. ಇವೆಲ್ಲ ಮಹಾ ಎಂದರೆ 1/4 ಗಂಟೆಯಾಗಬಹುದು ಅಷ್ಟೆ. ಆದರೆ ಅದು ನಿಮಗೆ ಒಳ್ಳೆಯ ಪ್ರಭಾವ ಕೊಡುತ್ತದೆ. ಕೆಲಸ ಮಾಡಲು ಪ್ರಾರಂಭಿಸಿದರೆ ಕೆಲವರು ಊಟ ತಿಂಡಿಯನ್ನು ಮರೆತು ಬಿಡುತ್ತಾರೆ. ಕೊನೆಗೆ ಅದರ ಫಲವನ್ನು ನೀವೇ ಅನುಭವಿಸಬೇಕಾಗುತ್ತದೆ. ಅದೇ ಅನಾರೋಗ್ಯ. ನಿಮಗಾಗಿ ನೀವು ಒಂದು ಪ್ರತ್ಯೇಕ ನೀರಿನ ಬಾಟಲ್ ಇಟ್ಟುಕೊಳ್ಳಿ. ಅದನ್ನು ನೋಡಿದಾಗಲೆಲ್ಲ ನೀರು ಕುಡಿಯಬೇಕೆಂಬುದು ನಿಮಗೆ ನೆನಪಿಗೆ ಬರುತ್ತದೆ. ಎದ್ದ 1 ಗಂಟೆಯಲ್ಲಿ ಏನಾದರೂ ತಿನ್ನಬೇಕೆಂದು ಹೇಳುತ್ತಾರೆ ನಿಪುಣರು. ಅದಕ್ಕಾಗಿ ಹಣ್ಣು, ನಟ್ಸ್, ಓಟ್ಸ್ ಮುಂತಾದವನ್ನು ನಿಮ್ಮ ಪಕ್ಕದಲ್ಲಿಟ್ಟುಕೊಳ್ಳಿ. ಹಸಿವಾದಾಗ ತಿನ್ನುತ್ತಿರಬಹುದು. ವಯಸ್ಸಾಗುತ್ತಿದ್ದಂತೆ ಚರ್ಮ ಸಂರಕ್ಷಣೆಯ ಬಗ್ಗೆ ಮರೆತೇ ಹೋಗುತ್ತದೆ. ಮಕ್ಕಳಾದ ಮೇಲೆ ಇನ್ನೇಕೆ ಎಂದು ನಿರ್ಲಿಪ್ತರಾಗಿರುತ್ತೇವೆ. ನಿಮ್ಮನ್ನು ನೀವು ಹಾಗೆಯೇ ಬಿಟ್ಟರೆ ಹೇಗೆ? ಅಂದಕ್ಕಾಗಿ ಅಲ್ಲವಾದರೂ ನಿಮ್ಮ ಚರ್ಮ ಆರೋಗ್ಯವಾಗಿ ಕಾಣಿಸುತ್ತದೆ. ಅದರಿಂದ ನಿಮ್ಮ ಮನಸ್ಸಿಗೂ ಉಲ್ಲಾಸವಿರುತ್ತದೆ. ಬೆವರು ಸುರಿಸೋಣ. ಆಗಾಗ ಫುಲ್ ಬಾಡಿ ಚೆಕಪ್. ನನಗೆ ಏನಾಗಿದೆ? ನಾನು ಆರೋಗ್ಯವಾಗಿಯೇ ಇದ್ದೇನೆ, ಅದಕ್ಕೆ ಹಣದಂಡ ಎಂದು ನಿಮ್ಮ ಬಗ್ಗೆ ನೀವೇ ಅಂದುಕೊಳ್ಳಬೇಡಿ. ಹಾಗೆ ಚಿಕಿತ್ಸೆ ಮಾಡಿಸಿ ರಿಪೋರ್ಟ್ನಲ್ಲಿ ಯಾವ ಸಮಸ್ಯೆಯೂ ಇಲ್ಲವೆಂದರೆ ಅದೊಂದು ಸಂತೋಷ ತಾನೇ? ಹಾಗೆಯೇ ದಿನದಲ್ಲಿ ಸ್ವಲ್ಪ ಹೊತ್ತಾದರೂ ವ್ಯಾಯಾಮ ಮಾಡಬೇಕು. ಜಿಮ್ಗೆ ಹೋಗಬೇಕೆಂದಿಲ್ಲ. ಮನೆಯ ಹೊರಗೆ ಕಾಲಿಡದೆಯೂ ಬೆವರು ಸುರಿಸಬಹುದು. 20 ನಿಮಿಷ ಎಂದು ಸಮಯ ಇಟ್ಟುಕೊಂಡು ನಡೆಯಿರಿ. ಹಗುರವಾದ ವ್ಯಾಯಾಮಗಳನ್ನು ತಪ್ಪದೇ ಮಾಡಿ. ಇದರಿಂದ ಫಿಟ್ ಆಗಿ ಇರಬಹುದು. ಇಷ್ಟು ಕೆಜಿ ಕಡಿಮೆಯಾಗಬೇಕು, ಹೊಟ್ಟೆ ಕಡಿಮೆಯಾಗಬೇಕು ಎಂಬ ಆರೋಗ್ಯಕರ ಗುರಿಗಳನ್ನು ಇಟ್ಟುಕೊಂಡು ಆ ಬಗ್ಗೆ ಯೋಚಿಸಿ ಕೆಲಸ ಮಾಡಿ. ಮೊಬೈಲ್ಗಳಿಗೆ ಸಮಯದ ಮಿತಿ ಹಾಕಿಕೊಳ್ಳಿ. ಪುಸ್ತಕ ಓದುವುದು, ಸಂಗೀತ ಕೇಳುವುದು, ಗಿಡಗಳ ನಡುವೆ ಸ್ವಲ್ಪ ಹೊತ್ತು ಕಳೆಯುವುದು ಮಾಡಿ. ಗಿಡಗಳಲ್ಲಿ ಹೂಗಳಿರುವುದನ್ನು ನೋಡಿದರೆ ಮನಸ್ಸಿಗೆ ಆಹ್ಲಾದಕರವೆನಿಸುತ್ತದೆ. ನಿಮ್ಮನ್ನು ನೀವು ನಂಬಿ. ಪ್ರತಿ ವಿಷಯದಲ್ಲೂ ಅಕ್ಕಪಕ್ಕದವರಿಗೆ ಹೋಲಿಸಿಕೊಂಡು ನೋಡಬೇಡಿ. ಅದರಿಂದ ನಿರಾಸೆ ಹೆಚ್ಚಾಗುತ್ತದೆ. ನಿಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ನಂಬಿಕೆ ಇಟ್ಟುಕೊಳ್ಳಿ. ಸದಾ ಉತ್ಸಾಹದಿಂದ ಇರಿ. ನಿಷ್ಠೂರವೇ ಉತ್ತಮ. ಬೇರೆಯವರ ಮೆಚ್ಚುಗೆ ಗಳಿಸುವುದಕ್ಕೆ ಕೆಲಸ ಮಾಡಬೇಡಿ. ನಮ್ಮ ಮನಸ್ಸನ್ನು ಮೀರಿದ ಜಡ್ಜ್ ಬೇರೆ ಯಾರೂ ಇಲ್ಲ. ಅದನ್ನು ಮೆಚ್ಚಿಸಿ. ಅದರಿಂದ ಮುನ್ನಡೆ ಸಾಧ್ಯ. ಅಯ್ಯೋ ನಂಗ್ಯಾಕೆ ಬೇಕು ಎಂದು ನಾವು ಹಾಕುವ ಹಿನ್ನಡಿಗೆಯೇ ನಮಗೆ ಸಮಸ್ಯೆಗಳನ್ನು ತಂದಿಡಬಹುದು. ನೀವು ಮಾಡಿದ ಕೆಲಸವನ್ನು ಯಾರು ಮೆಚ್ಚದೇ ಹೋದರೂ, ಯಾವ ವಿಷಯದಲ್ಲಾದರೂ ಅನ್ಯಾಯವಾದರೆ ಸುಮ್ಮನಿರಬೇಡಿ. ಪ್ರಶ್ನೆ ಮಾಡಿ. ನಿಮ್ಮ ಕಡೆ ನೀವೇ ನಿಂತುಕೊಂಡು ನಿಮ್ಮ ಹಕ್ಕುಗಳನ್ನು ನಿಮ್ಮದಾಗಿಸಿಕೊಳ್ಳಬೇಕು. ಯಾರೂ ನಿಮ್ಮ ಸಹಾಯಕ್ಕೆ ಬರುವುದಿಲ್ಲ. ಇಷ್ಟವಾಗಲೇ ಬಿಡಲಿ, ಯಾರೇನೆಂದುಕೊಳ್ಳುತ್ತಾರೋ ಎಂದು ನಿಮ್ಮ ಮಿತಿಗೆ ಮಿಂಚಿದ ಕೆಲಸಗಳನ್ನು ಮಾಡಬೇಡಿ. ಬಹುತೇಕ ಸ್ತ್ರೀಯರು ಹೀಗೆಯೇ ಇರುತ್ತಾರೆ. ನಂತರ ಅದರ ಫಲಿತಾಂಶವನ್ನು ನಾವೇ ಅನುಭವಿಸಬೇಕಾಗುತ್ತದೆ. ಕೆಲಸ ಮಾಡಲಾಗುವುದಿಲ್ಲ ಎಂದರೆ ಧೈರ್ಯವಾಗಿ ಆಗುವುದಿಲ್ಲ ಎಂದು ಹೇಳಿ. ಏಕೆಂದರೆ ಅಂತ್ಯ ನಿಷ್ಠೂರಕ್ಕಿಂತ ಆದಿ ನಿಷ್ಠೂರವೇ ಒಳ್ಳೆಯದು. ಧನ್ಯವಾದಗಳು.